ನಮಸ್ಕಾರ ಸಿಂಹ ರಾಶಿಯವರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದ ಒಂದು ಅತ್ಯಂತ ಮಹತ್ವದ ವಿದ್ಯಮಾನದ ಬಗ್ಗೆ ಚರ್ಚಿಸಲಿದ್ದೇವೆ. ಏಪ್ರಿಲ್ 17ರಿಂದ ಶನಿದೇವನು ತನ್ನ ಸಂಚಾರದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ಮಾಡಿದ್ದಾನೆ. ಶನಿದೇವನು ಪ್ರಸ್ತುತ ಮೀನ ರಾಶಿಯಲ್ಲಿ ಉತ್ತರಾಭಾದ್ರಪದ ನಕ್ಷತ್ರದಲ್ಲಿದ್ದಾನೆ. ಆದರೆ ಏಪ್ರಿಲ್ 17ರಂದು ಆತ ಈ ನಕ್ಷತ್ರದ 4ನೇ ಚರಣಕ್ಕೆ ಪ್ರವೇಶಿಸಿದ್ದಾನೆ. ನಿಮ್ಮ ರಾಶಿಯ ದೃಷ್ಟಿಯಿಂದ ನೋಡಿದಾಗ ಈ ಬದಲಾವಣೆಯು ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಸಿಂಹ ರಾಶಿಯವರಿಗೆ ಈಗ ಅಷ್ಟಮ ಶನಿಯ ಪ್ರಭಾವವಿದೆ. ಆದರೆ ಹೆದರಬೇಡಿ, ಈ ನಕ್ಷತ್ರ ಬದಲಾವಣೆಯು ನಿಮಗೆ ಕೆಲವು ವಿಶೇಷ ಲಾಭಗಳನ್ನು ಮತ್ತು ಸವಾಲುಗಳನ್ನು ಒಟ್ಟಿಗೆ ತರುತ್ತಿದೆ. ಶನಿದೇವನ ಈ ನಕ್ಷತ್ರ ಸಂಚಾರವು ಮುಂದಿನ 1 ತಿಂಗಳ ಕಾಲ ನಿಮ್ಮ ಜೀವನದಲ್ಲಿ ಎಂತಹ ಬದಲಾವಣೆ ತರಲಿದೆ ಎಂಬುದನ್ನು ಈ 22 ನಿಮಿಷಗಳ ಸುದೀರ್ಘ ವಿಡಿಯೋದಲ್ಲಿ ನಾವು ಪ್ರತಿ ಮಗ್ಗಲುಗಳಿಂದ ತಿಳಿಯೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ನಾವು ಈ ನಕ್ಷತ್ರ ಬದಲಾವಣೆಯ ತಾಂತ್ರಿಕತೆಯನ್ನು ಅರ್ಥಮಾಡಿಕೊಳ್ಳೋಣ. ಉತ್ತರಾಭಾದ್ರಪದ ನಕ್ಷತ್ರವು ಸ್ವತಃ ಶನಿ ದೇವನದ್ದೇ ನಕ್ಷತ್ರವಾಗಿದೆ. ಆದರೆ ಈಗ ಶನಿ ಪ್ರವೇಶಿಸಿರುವ ಈ ನಕ್ಷತ್ರದ 4ನೇ ಚರಣದ ಅಧಿಪತಿ ಮಂಗಳ ಗ್ರಹ. ಅಂದರೆ ಈಗ ನೀವು ಶನಿಯ ಶಿಸ್ತು ಮತ್ತು ಮಂಗಳನ ಅಪಾರ ಶಕ್ತಿಯನ್ನು ಏಕಕಾಲದಲ್ಲಿ ಅನುಭವಿಸಲಿದ್ದೀರಿ. ಸಿಂಹ ರಾಶಿಯವರಿಗೆ ಮಂಗಳನು ಅತ್ಯಂತ ಶುಭ ಗ್ರಹ ಅಥವಾ ಯೋಗಕಾರಕ ಗ್ರಹವಾಗಿದ್ದಾನೆ. ಆದ್ದರಿಂದ ಶನಿಯು ಮಂಗಳ ನಕ್ಷತ್ರ ಪಾದಕ್ಕೆ ಬರುವುದು ನಿಮ್ಮ ಭಾಗ್ಯದ ಬಾಗಿಲನ್ನು ಹೇಗೆ ತೆರೆಯಬಹುದು ಎಂಬುದನ್ನು ನಾವು ಗಮನಿಸಬೇಕು. ಇದು ನಿಮ್ಮನ್ನು ಭಾವನಾತ್ಮಕವಾಗಿ ಸ್ವಲ್ಪ ಹೆಚ್ಚು ಆಳವಾಗಿ ಆಲೋಚಿಸುವಂತೆ ಮಾಡುತ್ತದೆ ಮತ್ತು ಜೀವನದಲ್ಲಿ ಹೊಸ ಸಂಶೋಧನೆ ಅಥವಾ ರಹಸ್ಯಗಳನ್ನು ತಿಳಿಯುವ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಸಿಂಹ ರಾಶಿಯವರಿಗೆ ಶನಿದೇವನು 8ನೇ ಮನೆಯಲ್ಲಿದ್ದಾನೆ. ಸಾಮಾನ್ಯವಾಗಿ 8ನೇ ಮನೆಯ ಶನಿಯು ಕಷ್ಟ ಎಂದು ಭಾವಿಸಲಾಗುತ್ತದೆ. ಆದರೆ ಮಂಗಳನ ಪ್ರಭಾವ ಇರುವುದರಿಂದ ಈಗ ಪರಿಸ್ಥಿತಿ ಬದಲಾಗಲಿದೆ. ಕೆಲಸದಲ್ಲಿ ವೇಗ. ನೀವು ಉದ್ಯೋಗ ಮಾಡುತ್ತಿದ್ದರೆ ಅಥವಾ ಸ್ವಂತ ಉದ್ಯಮದಲ್ಲಿದ್ದರೆ ಇದುವರೆಗೆ ನಿಧಾನವಾಗಿದ್ದ ಕೆಲಸಗಳು ಈಗ ವೇಗ ಪಡೆದುಕೊಳ್ಳುತ್ತವೆ. ಶನಿ ಮತ್ತು ಮಂಗಳನ ಸಂಯೋಜಿತ ಪ್ರಭಾವವು ನಿಮಗೆ ಕಠಿಣ ಪರಿಶ್ರಮ ಪಡಲು ಪ್ರೇರಣೆ ನೀಡುತ್ತದೆ. ವೃತ್ತಿಪರ ಯಶಸ್ಸು. ಮಂಗಳನು ನಿಮ್ಮ ರಾಶಿಗೆ 4ನೇ ಮತ್ತು 9ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ವಿಶೇಷವಾಗಿ ತಾಂತ್ರಿಕ ಕ್ಷೇತ್ರ, ವೈದ್ಯಕೀಯ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿರುವವರಿಗೆ ಈ 1 ತಿಂಗಳು ಅತ್ಯಂತ ಯಶಸ್ವಿ ಕಾಲವಾಗಲಿದೆ. ಆರ್ಥಿಕ ಸ್ಥಿತಿ ಮತ್ತು ಹೊಸ ಲಾಭದ ಮೂಲಗಳು. ಶನಿಯ ಈ ನಕ್ಷತ್ರ ಬದಲಾವಣೆಯು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆಯೂ ದೊಡ್ಡ ಪರಿಣಾಮ ಬೀರುತ್ತದೆ. ಮೂಲಗಳ ಪ್ರಕಾರ ಶನಿದೇವನು ಲಾಭದ ಸ್ಥಾನದ ಮೇಲೆ ಅಥವಾ ಹಣದ ಮೂಲಗಳ ಮೇಲೆ ದೃಷ್ಟಿ ಬೀರುತ್ತಾನೆ. ಆದಾಯದ ಏರಿಕೆ. ಸಿಂಹ ರಾಶಿಯವರಿಗೆ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿದ್ದಾನೆ ಮತ್ತು ಶೀಘ್ರದಲ್ಲೇ ಶುಕ್ರನ ಬದಲಾವಣೆಯೂ ಆಗಲಿದೆ. ಇದು ನಿಮ್ಮ ಜೀವನದಲ್ಲಿ ಐಷಾರಾಮಿ ಮತ್ತು ಸುಖ ಸೌಲಭ್ಯಗಳನ್ನು ಹೆಚ್ಚಿಸುತ್ತದೆ. ಅನಿರೀಕ್ಷಿತ ಧನಲಾಭ. 8ನೇ ಮನೆಯಲ್ಲಿರುವ ಶನಿಯು ಅನಿರೀಕ್ಷಿತ ಲಾಭಗಳನ್ನು ತರುವ ಶಕ್ತಿಯನ್ನು ಹೊಂದಿದ್ದಾನೆ. ವಿಶೇಷವಾಗಿ ರಹಸ್ಯ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು. ಅನೇಕ ಮೂಲಗಳಿಂದ ಹಣ. ನೀವು ಕೇವಲ ಒಂದು ಕೆಲಸಕ್ಕೆ ಸೀಮಿತವಾಗದೆ ಹಣ ಗಳಿಸಲು ಅನೇಕ ದಾರಿಗಳನ್ನು ಹುಡುಕುತ್ತೀರಿ ಮತ್ತು ಅದರಲ್ಲಿ ಯಶಸ್ವಿಯೂ ಆಗುತ್ತೀರಿ. ಮೂಲಗಳಲ್ಲಿ ತಿಳಿಸಿದಂತೆ ಈ ಸಮಯದಲ್ಲಿ ಶುಕ್ರನು ತನ್ನ ಸ್ಥಾನವನ್ನು ಬದಲಿಸುತ್ತಿದ್ದು 4ನೇ ಮನೆಗೆ ಸಂಬಂಧಿಸಿದ ಫಲಗಳನ್ನು ನೀಡುತ್ತಿದ್ದಾನೆ. ಸಿಂಹ ರಾಶಿಯವರಿಗೆ ಇದು ಆಸ್ತಿ ಖರೀದಿ ಮಾಡುವ ದೊಡ್ಡ ಅವಕಾಶವನ್ನು ತರಬಹುದು. ನೀವು ಬಹಳ ದಿನಗಳಿಂದ ಹೊಸ ಮನೆ ಅಥವಾ ಜಾಗವನ್ನು ಖರೀದಿಸಲು ಆಲೋಚಿಸುತ್ತಿದ್ದರೆ ಈ 1 ತಿಂಗಳ ಅವಧಿಯಲ್ಲಿ ಆ ಕೆಲಸ ಕೈಗೂಡಲಿದೆ. ಶನಿಯ ದೃಷ್ಟಿಯು ಶುಕ್ರನ ಮೇಲೆ ಬೀಳುವುದರಿಂದ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ನಿಮಗೆ ಉತ್ತಮ ಲಾಭದ ಯೋಗವಿದೆ. ವಾಹನ ಖರೀದಿಗೂ ಇದು ಸುಸಮಯ. ಶನಿ ದೇವನಿಗೆ 3 ಪ್ರಬಲ ದೃಷ್ಟಿಗಳಿವೆ. ಅವುಗಳಲ್ಲಿ 3ನೇ ದೃಷ್ಟಿ, ಇದು ನಿಮ್ಮ 10ನೇ ಮನೆಯ ಕರ್ಮಸ್ಥಾನ ಮೇಲೆ ಬೀರುತ್ತದೆ. ಇದು ನಿಮಗೆ ಕೆಲಸದ ಸ್ಥಳದಲ್ಲಿ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. 7ನೇ ದೃಷ್ಟಿ, ಇದು ನಿಮ್ಮ 2ನೇ ಮನೆಯ ಧನ ಮತ್ತು ವಾಣಿ ಮೇಲೆ ಬೀರುತ್ತದೆ. ಇದರಿಂದ ನಿಮ್ಮ ಹಣಕಾಸಿನ ಹರಿವು ಹೆಚ್ಚಾಗಲಿದೆ. 10ನೇ ದೃಷ್ಟಿ, ಇದು ನಿಮ್ಮ 5ನೇ ಮನೆಯ ಮಕ್ಕಳು ಮತ್ತು ಬುದ್ಧಿವಂತಿಕೆ ಮೇಲೆ ಬೀರುತ್ತದೆ. ಇದು ನಿಮ್ಮ ಸಂಶೋಧನಾ ಪ್ರವೃತ್ತಿಯನ್ನು ಮತ್ತು ಆಧ್ಯಾತ್ಮಿಕ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಎಲ್ಲಾ ಪಾಸಿಟಿವ್ ಅಂಶಗಳ ನಡುವೆ ಶನಿದೇವನು ಕೆಲವು ಎಚ್ಚರಿಕೆಗಳನ್ನು ನೀಡುತ್ತಿದ್ದಾನೆ. ಆರೋಗ್ಯದ ಕಡೆ ಗಮನ. ಸಿಂಹ ರಾಶಿಯವರಿಗೆ 8ನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ಮಾಡಬೇಡಿ. ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಯಾದರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮಾತಿನ ಮೇಲೆ ನಿಯಂತ್ರಣ. 2ನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಕುಟುಂಬದವರೊಂದಿಗೆ ಮಾತನಾಡುವಾಗ ಸಂಯಮದಿಂದ ಇರಿ. ಕಟು ಶಬ್ದಗಳನ್ನು ಬಳಸುವುದರಿಂದ ಮನೆಯಲ್ಲಿ ಕಲಹ ಅಥವಾ ಮನಸ್ತಾಪ ಉಂಟಾಗಬಹುದು. ಸಂಬಂಧಗಳು. ವಿಶೇಷವಾಗಿ ನಿಮ್ಮ ಅತ್ತೆ ಮಾವಂದಿರ ಅಥವಾ ಸಸುರಾಲದ ಜನರೊಂದಿಗೆ ಯಾವುದೇ ವಿವಾದಗಳಿಗೆ ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಜೀವನವು ಬಹಳ ಸಕ್ರಿಯವಾಗಿರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮತ್ತು ನೀವು ಒಂದು ಹೊಸ ಗುರುತನ್ನು ಕಂಡುಕೊಳ್ಳಲಿದ್ದೀರಿ.
ನಿಮ್ಮ ಹಳೆಯ ಸ್ನೇಹಿತರ ಬೆಂಬಲ ನಿಮಗೆ ಸಿಗಲಿದ್ದು ಅವರೊಂದಿಗೆ ಸೇರಿ ನೀವು ಹೊಸ ಯೋಜನೆಗಳನ್ನು ಅಥವಾ ವ್ಯವಹಾರಗಳನ್ನು ಪ್ರಾರಂಭಿಸಬಹುದು. ನಿಮ್ಮ ಕುಟುಂಬದ ಹಿರಿಯರ ಬೆಂಬಲವು ಈ 1 ತಿಂಗಳಲ್ಲಿ ನಿಮಗೆ ರಕ್ಷಣೆಯಾಗಿ ನಿಲ್ಲಲಿದೆ. ಶನಿಯ ಕೃಪೆಗಾಗಿ ಪರಿಹಾರಗಳು. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವವಿರುವುದರಿಂದ ಈ ಕೆಳಗಿನ ಪರಿಹಾರಗಳನ್ನು ಮಾಡುವುದು ತುಂಬಾ ಅವಶ್ಯಕ. ಶನಿವಾರದ ದಾನ. ಪ್ರತಿ ಶನಿವಾರ ಬಡವರಿಗೆ ಕಪ್ಪು ಕಡಲೆಯನ್ನು ದಾನ ಮಾಡಿ ಪ್ರಸಾದ ಹಂಚುವುದು. ಕಪ್ಪು ಕಡಲೆಯೊಂದಿಗೆ ಹಲ್ವಾವನ್ನು ಪ್ರಸಾದವಾಗಿ ತಯಾರಿಸಿ ಅಗತ್ಯವಿರುವವರಿಗೆ ವಿತರಿಸುವುದು ಬಹಳ ಶ್ರೇಷ್ಠ. ನೋಡಿದ್ರಲ್ಲ ಸಿಂಹ ರಾಶಿಯವರೇ, ಶನಿದೇವನ ಈ ನಕ್ಷತ್ರ ಬದಲಾವಣೆಯು ನಿಮಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ನೀಡಲು ಬಂದಿದೆ. ನೀವು ಶಿಸ್ತಿನಿಂದ ನಿಮ್ಮ ಕೆಲಸಗಳನ್ನು ಮಾಡಿದರೆ ಈ 1 ತಿಂಗಳ ಅವಧಿಯಲ್ಲಿ ನೀವು ಜೀವನದ ಅತಿ ದೊಡ್ಡ ಯಶಸ್ಸನ್ನು ಕಾಣಬಹುದು. ನಿಮ್ಮ ಪ್ರಯತ್ನಗಳನ್ನು ಬಿಡಬೇಡಿ ಮತ್ತು ಶನಿ ದೇವನ ಮೇಲೆ ನಂಬಿಕೆ ಇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶನಿ ದೇವನು ನಿಮ್ಮೆಲ್ಲರಿಗೂ ಮಂಗಳವನ್ನು ಮಾಡಲಿ. ಜೈ ಮಾತಾ ದಿ.